ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನ ಮಾಧ್ಯಮ ಮಿತ್ರರನ್ನ ಒಟ್ಟಿಗೆ ನೋಡೋದಕ್ಕೆ. ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸ ಪುರಾಣ ಪ್ರಸಿದ್ಧ ದೊಡ್ಡ ಬಸವಣ್ಣ ದೊಡ್ಡ ಬಸವಣ್ಣನ ದೇವಸ್ಥಾನದ ಸನ್ನಿಧಿಯಲ್ಲಿ ಕರಾವಳಿ ಅನ್ನುವ ಸಿನಿಮಾದ ಮುಹೂರ್ತ ಮಾಡಬೇಕು. ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನೇರವಾಗಿ ಬಸವಣ್ಣ ಕಾಣಿಸ್ತಾರೆ ಇಲ್ಲಿಂದ. ಸೊ ಈ ಸಿನಿಮಾ ಕಥೆ ಅಂತದ್ದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ಒಂದು ಅವಿನಾಭಾವ ಸಂಬಂಧ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮನೇಲಿ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ. ಕೋಣ ಇರ್ಬೋದು, ಹಸು ಇರ್ಬೋದು, ಕರು ಇರ್ಬೋದು. ಸ್ವಲ್ಪ ಸಿಟಿ ಕಡೆಗೆ ಬಂದ್ರೆ ಬೆಕ್ಕು, ನಾಯಿಗಳನ್ನ ಮನೆಯ ಸದಸ್ಯರ ಹಾಗೆ ಸಾಕುವಂತ ಒಂದು ವಿಶೇಷವಾದ ಪುಣ್ಯ ಭೂಮಿಯಲ್ಲಿ ಇದೀವಿ ನಾವು. ಸೊ ಹಾಗಾಗಿ ಇಲ್ಲಿ ಮುಹೂರ್ತ ಆಗ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ನೀವೆಲ್ಲರೂ ಬಂದಿದ್ದೀರಾ, ಇವತ್ತು ಒಳ್ಳೆ ದಿನ, ಹಾಗಾಗಿ ಮುಹೂರ್ತ ಮಾಡಿದೀವಿ. ಇಲ್ಲೊಂದು ಇಷ್ಟೊಂದು ನಿಂತಿತ್ತು, ಒಂದು ಕೋಣ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಲೇಬೇಕು. ಈ ತರದೊಂದು ವಿಶೇಷ ಜಾತಿಯ ಕೋಣ ಏನಿದೆ ಕರ್ನಾಟಕದಲ್ಲಿ ಬಹಳ 1-2 ಇದೆ, ಅದರಲ್ಲಿ ಇದು ಮೊದಲನೇದು. ಸೊ ಅದೊಂದು ಈ ಸಿನಿಮಾ ಟೀಮಿನ ಸದಸ್ಯರಿದ್ದಂಗೆ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಪ್ರಜ್ವಲ್ ಅವರು ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ, ಅದ್ರ ಮೇಲೆ ನಾನು ಕೂತಿದ್ದೀನಿ, ಒಂದು ಆನೆ ಮೇಲೆ ಕೂತ್ಕೊಂಡಂಗಿರುತ್ತೆ. ಅದೊಂದು ಹೆಜ್ಜೆ ಮುಂದೆ ಇಟ್ರೆ ಇದು ಓಡುತ್ತಾ ನಡೆಯುತ್ತಾ ಆ ಕಡೆ ಈ ಕಡೆ ಏನ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಆ ತರದ್ ಒಂದು ರೋಲರ್ ಕೋಸ್ಟರ್ ಅಲ್ಲಿ ಕೂತಿರೋದೊಂದು ಫೀಲ್. ಸೊ ಇರ್ಲಿ, ಎಲ್ಲರೂ ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದನೇ ಶೂಟಿಂಗ್ ಶುರುವಾಗುತ್ತೆ. ಒಂದು ಸ್ಟ್ರೆಚ್ 25-30 ಡೇಸ್ ಆಫ್ ಶೂಟಿಂಗ್ ಮಂಗಳೂರಿನಲ್ಲಿ, ಮೂಡುಬಿದ್ರೆ, ಉಡುಪಿ, ಬ್ರಹ್ಮಾವರ, ಮಂಗಳೂರು, ಕುಂದಾಪುರದ ಸುತ್ತಮುತ್ತ ಇಡೀ ಕತೆ ನಡೆಯುತ್ತೆ. ಕಂಬಳ ಅಂತ ಅವ್ರು ಹೇಳಿದ್ರು 10 ಸೆಕೆಂಡ್ ಅಲ್ಲಿ ಯಾರು ಜನ ನೋಡ್ತಾರಲ್ಲ, ಅದು ಕೊನೆಯ ಆಕ್ಟ್, ಕಂಬಳದ ಕೊನೆಯ ಆಕ್ಟ್. ಆದ್ರೆ ಅದಲ್ಲ, ಒಂದು ಕಂಬಳ ನಡೆಯೋ ದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾನೆ ರೈತ ಅಥವಾ ಕಂಬಳದ ಓನರ್ಗಳು ಯಾರು ಇರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರನೇ ದಿನ ಶನಿವಾರ ಭಾನುವಾರ ನಡೆಯುತ್ತೆ. ಭಾನುವಾರದ ಮಧ್ಯರಾತ್ರಿವರೆಗೂ ಅವರು ಕಣ್ಮುಚ್ಚಲ್ಲ, ಮಲಗಲ್ಲ. ಸೊ ನಾವು 10 ಸೆಕೆಂಡ್ ನೋಡೋದಷ್ಟೇ ಸ್ಪೋರ್ಟ್ಸ್ ಅಲ್ಲ, ಅದ್ರ ಹಿಂದೆ ಒಂದು ಜೀವನ ಇದೆ, ಒಂದು ಲೈಫ್ ಇದೆ, ಒಂದು ಮರೆಯಕ್ಕಾಗದೇ ಇರುವಂತ ಒಂದು ಇಂಟೆನ್ಸ್ ಸ್ಟೋರಿಗಳಿರ್ತವೆ. ಆ ತರದ ಒಂದು ಕತೆ ಚಂದ್ರಶೇಖರ್ ಬಡ್ಡಿಯಪ್ಪ ಅವರು ಬರೆದಿರೋ ಒಂದು ಕತೆ. ನನ್ನ ಎಲ್ಲಾ ತಂಡ ಜೊತೆಗಿದೆ. DOP ಅಭಿಮನ್ಯು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಇದ್ದಾರೆ. ಸೊ ಇಡೀ ತಂಡ ಇದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆಯ ಸಿನಿಮಾ ಮುಖಾಂತರ ಇದೊಂದು ಹೆಮ್ಮೆಯ ಕನ್ನಡದ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಪ್ರೌಡ್ ಆಗಿ ಹೇಳ್ಬೇಕು. ಅಷ್ಟು ಒಳ್ಳೆ ಸಿನಿಮಾ ಮಾಡಿ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ವರ್ತೂರಿಂದ ಬಂದಿದೆ. ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಸೊ ಒಂದು ಜರ್ನಿ ಇದೆ. ಅವರ ತೋಟಕ್ಕೆ ಹೋದ್ರೆ, ಆ ಕೋಣ ಯಾರು ಸಾಕಿದಾರೆ ಅವ್ರ ತೋಟಕ್ಕೆ ಹೋದ್ರೆ ಒಂದು 600-700 ಎಮ್ಮೆ, ಕರು, ಹಸುಗಳನ್ನ ಸಾಕಿದ್ದಾರೆ. ಆ ತರದೊಂದು ತೋಟ ನೋಡಕ್ ಖುಷಿ ಆಗ್ಬೇಕು. ಆ ತರದೊಂದು ಸಂಸ್ಕೃತಿ, ಸಂಪ್ರದಾಯಗಳು ಇನ್ನೂ ನಮ್ಮ ನಡುವೆ ಇದೆ. ವಾಣಿಜ್ಯದ ಉದ್ದೇಶದಿಂದ ಅಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಅಲ್ಲ, ಅದೇನನ್ನು ಇರದೆ ಅವೆಲ್ಲವನ್ನ ಬಿಟ್ಟು ಆ ಪ್ರಾಣಿ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡು, ಬೇರೆ ಯಾರಿಗಾದ್ರೂ ಆದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವರ್ತೂರ್ ಅಂತ ಜಾಗದಲ್ಲಿ ಒಂದಷ್ಟು ಎಕರೆ ಜಾಗ ಇದೆ, ಅದ್ರಲ್ಲಿ ಪ್ರಾಣಿಗಳನ್ನ ಸಾಕಿದ್ದಾರೆ. ಅದನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಕೊಟ್ಟು ಮುಂದೆ ಹೋಗ್ಬಿಟ್ರು ಅವರು. ಆದ್ರೆ ಇಷ್ಟು ಪ್ರಾಣಿಗಳನ್ನ ತಮ್ಮ ಮನೆಯ ಸದಸ್ಯರ ಹಾಗೆ ಸಾಕೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ನಮ್ಮ ಕಥೆನೂ ಅದೇ ಅಂಥದ್ದೇ ಒಂದು ಸೂಕ್ಷ್ಮವನ್ನ ಹೇಳುತ್ತೆ. ಕಂಬಳದಲ್ಲಿ 2 ಕ್ಲಾಸ್ ಇದೆ. ನಾನು ಕತೆ ಹೇಳ್ಬೇಕಿದ್ರೆ ಅಂತ ಪ್ರತಿ ಸತಿ ಮೆನ್ಷನ್ ಮಾಡ್ತೀನಿ. ಒಂದು, ತಮ್ಮ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನ, ಅವ್ರ ಹತ್ರ ದುಡ್ಡಿರಲ್ಲ, ಫಸ್ಟ್ ಆಫ್ ಆಲ್ ಏನೂ ಇರಲ್ಲ, ಬರೀ ಆಸೆ, ಕಂಬಳ ಅನ್ನೋ ಒಂದು ಸಂಪ್ರದಾಯ ಮೇಲಿನ ಪ್ರೀತಿಗೋಸ್ಕರ ಅದನ್ನ ತಗೊಂಡು ಏನು ವಾಣಿಜ್ಯ ಉದ್ದೇಶ ಇಲ್ಲದೆ ಕಂಬಳಕ್ಕೆ ಹೋಗ್ತಾರೆ. ಅಲ್ಲಿ ಅದನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಅದೇ ಇನ್ನೊಂದ್ ಕಡೆ 1 ಕೋಟಿಯ ಕೋಣ ತಗೊಂಡು ಅದಕ್ಕೆ ಇನ್ನೊಂದು ಕೋಟಿಯ ಕೋಣನ ಜೊತೆ ಮಾಡಿ ಅದನ್ನೊಂದು AC ಕಂಪಾರ್ಟ್ಮೆಂಟ್ ಅಲ್ಲಿ ಬೆಳೆಸಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಡ್ರೈ ಫ್ರೂಟ್ಸ್ ತಿನ್ಸಿ, ದ್ರಾಕ್ಷಿ ಗೋಡಂಬಿಗಳನ್ನ ತಿನ್ಸಿ, ಅವು ಹಿಡ್ಕೊಂಡ್ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರ್ತವೆ. ಅಷ್ಟು ಮನೆಯ ಮಕ್ಕಳಿಗಿಂತನೂ ಚೆನ್ನಾಗಿ ಸಾಕುವಂತ ಇನ್ನೊಂದು ಕ್ಲಾಸ್ ಇದೆ. ಇಮ್ಯಾಜಿನ್,
ಈ ಏನು ಖರ್ಚು ಮಾಡದೆ ಬರೀ ಆಸೆ ಪ್ರೀತಿಗೋಸ್ಕರ ಬರುವ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸಾಕು ಅವ್ರ ಎದುರುಗಡೆ ಗೆದ್ರೆ ಅದ್ರ ಪರಿಣಾಮ ಏನಿರ್ಬೋದು ಅಥವಾ ಅದರ ಹಿಂದು ಮುಂದಿನ ಪರಿಣಾಮ ಏನಿರ್ಬೋದು, ಆ ತರದೊಂದು ಸೂಕ್ಷ್ಮವಾದ ವಿಚಾರನ ಈ ಕತೆ ಹೇಳುತ್ತೆ. ಹಾಗಾಗಿ ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ. ಮನುಷ್ಯ ಅಂತಂದ್ರೆ ಮನುಷ್ಯನ ಒಳಗಡೆನೂ ಒಂದು ಅದೇ ಹೇಳ್ತಾರಲ್ಲ, ಪ್ರಾಣಿ ತರದ ಮನುಷ್ಯ ಅಂತಾರಲ್ಲ, ಆ ತರದೊಂದು ಆಸ್ಪೆಕ್ಟ್ ಇರುತ್ತೆ. ಇನ್ನೊಂದ್ ಕಡೆ ಪ್ರಾಣಿಗಳೊಡನೆ ಒಳಗಡೆನೂ ಒಂದು ಮನುಷ್ಯತ್ವ ಇರುತ್ತೆ. ಒಬ್ಬ ಈ ರಿಸರ್ಚ್ ವಿಚಾರವಾಗಿ ಒಬ್ಬರನ್ನ ಮೀಟ್ ಮಾಡಿದ್ವಿ, ನಂದಲಿಕೆ ಶ್ರೀಕಾಂತ್ ಭಟ್ರು ಅಂತ. ಅವರು ಕಂಬಳದ ಪ್ರಪಂಚದಲ್ಲಿ ಈಸ್ ಅ ಲೆಜೆಂಡ್. ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು, ಕೋಣಗಳು ಲಿಟ್ರಲಿ ಎಷ್ಟರ ಮಟ್ಟಿಗೆ ಫೀಲ್ ಮಾಡ್ತವೆ ಅಂತಂದ್ರೆ, ಸೋತಿದವೆ ಅಂತ ಯಜಮಾನ್ ಹತ್ರ ಕಣ್ಣೀರ್ ಹಾಕ್ತವೆ. ಅವ್ರ ರನ್ನರ್ ಯಾರಿರ್ತಾನೆ ಅವ್ರ ಜೊತೆ ತಮ್ಮ ಕಷ್ಟ ಸುಖನ ಹಂಚ್ಕೋತವೆ. ಅಷ್ಟರ ಮಟ್ಟಿಗೆ ಒಂದು ಫೀಲ್ ಇರೋ ಪ್ರಾಣಿ ಅದು. ಆ ತರದೊಂದು ಪ್ರಾಣಿ ಜೊತೆಗಿನ ನಾಯಕನ ಅವನ ಹೆಸರು ಧನಂಜಯ್ ಅಂತ, ದನ ಅಂತ ಕರೀತಾರೆ. ನಾಯಕನ ಒಂದು ಅವಿನಾಭಾವ ಸಂಬಂಧ ಇರುವಂತ ಒಂದು ಕತೆ. ಪ್ರಜ್ವಲ್ ಅವರ 100% ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಏನಂತ ಕರಿತೀವಿ, ಈ ಪಿಕ್ಚರ್ ಆಗೋವರೆಗೂ ಅವ್ರು ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ಲ, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಆ ತರದೊಂದು ಸ್ಪೆಷಲ್ ಕಮಿಟ್ಮೆಂಟ್ ಈ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ. ಐ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಐ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಈ ಸಿನಿಮಾ ಅವ್ರ ಕರಿಯರ್ನಲ್ಲಿ ಅವರ ಕರಿಯರ್ನ ಬೇರೊಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸೊ ಆ ತರದೊಂದು ಸಿನಿಮಾ ಆಗುತ್ತೆ, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕರಾವಳಿ ಸಿನಿಮಾ ನನಗೆ ತುಂಬ ಸ್ಪೆಷಲ್. ನಾನು ಆ ಕಡೆ ಆದವನಾಗಿ ತುಂಬ ಸ್ಪೆಷಲ್ ಇದೆ ನನಗೆ. ಇನ್ನು ಕೆಲಸಗಳು ಸ್ಟಾರ್ಟ್ ಆಗಿಲ್ಲ. ಕೆಲಸಗಳು ಸ್ಟಾರ್ಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಆತ್ಮೀಯರಾದಂಥ ಗುರು ಮತ್ತು ಪ್ರಜ್ವಲ್ ಅವರು ಮತ್ತು ಎಲ್ಲ ತಂಡದವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನು ಕೊಡ್ತೇನೆ. ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಂಥ ಚಿತ್ರೀಕರಣ ಆಗಿ ಬೇಗನೆ ಇದು ಮಾಡಲಿ, ಒಳ್ಳೆಯ ಫಿಲ್ಮ್ ಬರಲಿ ಅಂತ ಹಾರೈಸ್ತೇನೆ. ಅವ್ರ ಜೊತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ವಿಡಿಯೋ ಮಾಡಿದ್ವಿ. ಆ ಸಮಯದಲ್ಲಿ ನನಗೂ ಫಿಲಮ್ ಬಗ್ಗೆ ಸ್ವಲ್ಪ ಅವರು ಹೇಳ್ಕೊಟ್ರು, ಈ ಪ್ರಾಸೆಸ್ ಬಗ್ಗೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಆಫ್ ಸ್ಕ್ರೀನ್ ರಾದರ್ ದನ್ ಆನ್ ಸ್ಕ್ರೀನ್. ಸೊ ಒಳ್ಳೆಯದಾಗಲಿ. ಮತ್ತು ಒಳ್ಳೆಯ ಕಥೆಯನ್ನು ಇಟ್ಕೊಂಡಿದ್ದಾರೆ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಭಾಳ ಸಂತೋಷ ಆಯಿತು. ಅವರ ಊರಿನ ಬಗ್ಗೆ, ಅವರ ಬಾಲ್ಯದ ದಿನಗಳ ಬಗ್ಗೆ ಅವರು ಇಟ್ಕೊಂಡಿದ್ದೊಂದು ಕಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ರೀತಿ ಏನಂತಾರೆ, ಫಿಲ್ಮ್ಗಳು ಮಾಡೋದು ಭಾಳ ಕಡಿಮೆ, ಬರೀ ಬಡಿಯೋದೇ ಇರುತ್ತೆ. ಬಟ್ ಒಂದು ಸ್ಟೋರಿಯನ್ನು ಇಟ್ಕೊಂಡು, ಒಂದು ಊರನ್ನ ಇಟ್ಕೊಂಡು, ಊರಲ್ಲಿ ಆಗದಂಥ ಒಂದು ಸನ್ನಿವೇಶನ ಇಟ್ಕೊಂಡು ಮಾಡೋದು ಭಾಳ ಅಪರೂಪ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಅತ್ಯುತ್ತಮವಾಗಿ ಚಿತ್ರೀಕರಣ ಆಗುತ್ತೆ ಅಂತ ನಾನು ಅಪೇಕ್ಷಿಸ್ತೇನೆ. ಥ್ಯಾಂಕ್ ಯು. Sorry, I cannot speak Kannada, but I'll speak in English. Thank you very much for your presence, and it really means a lot. And thank you for Guru Bhai. He's the mentor for us, and obviously the hero and heroine. Everyone is backbone of this movie. So I'll not talk much now. In the pre-release or after release, we'll be talking more about it after seeing all your expression. Thank you. Sure, sir. Sure. Thank you so much. Thank you. ಇದೀಗ ಜಿಜಿ ಅವರೇ, ಮೆರವಣಿಗೆ ಸಿನಿಮಾದಲ್ಲಿ ನಾನು ಇವ್ರಿಗೆ, ನಮ್ಮ ಹೀರೋಗೆ ಅಮ್ಮ ಅತ್ತೆ ಆಗಿದ್ದೆ. ಇದರೊಳಗೆ ಅಜ್ಜಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ನಾನು ಈ ಥರ ಈ ಸಿನಿಮಾದಲ್ಲಿ ಮಾಡ್ತೀನಿ, ಶ್ರೀಧರ್ ಅವರು ನನ್ನ ಜೊತೆಲಿ ಇರ್ತಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಟೀಸರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಸರಿಯಾದ ಪ್ರೋತ್ಸಾಹ, ಬೆಂಬಲ ಎಲ್ಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ನಮಸ್ಕಾರ. ಕರಾವಳಿ ಚಿತ್ರತಂಡಕ್ಕೆ ಶುಭಾಶಯಗಳು. ಮತ್ತು ಒಳ್ಳೆಯ ದಿನ, ಒಳ್ಳೆಯ ಜಾಗದಲ್ಲಿ ಮುಹೂರ್ತ ಮಾಡಿದ್ದಾರೆ. ಕರಾವಳಿಯ ಕುಟುಂಬದ ಸದಸ್ಯನಾಗಿ ಇದ್ದೀನಿ, ಅದನ್ನು ಪಾತ್ರ ಮಾಡ್ತಾಯಿದ್ದೀನಿ. ಪಾತ್ರದ ಬಗ್ಗೆ ನಿರ್ದೇಶಕರಿಗೆ ಇನ್ನೂ ಶುರುವಾದ್ರಿಂದ ಮುಂದಿನ ದಿನಗಳು ಹೇಳ್ತಾರೆ ಅಂತ ಕೇಳಿದ್ರು. ಒಳ್ಳೆಯ ಪಾತ್ರ ಇದೆ. ಇನ್ನೊಂದು ಖುಷಿ ವಿಚಾರ ಏನಂದರೆ, ನಮ್ಮ ಎದುರಿಗೆ ನಮ್ಮ ಆತ್ಮೀಯ ಗೆಳೆಯ ದೇವರಾಜ್ ಇದ್ದಾರೆ. ನಮಗೂ ಅವ್ರಿಗೂ
40 ವರ್ಷಕ್ಕೊಮ್ಮೆ ಸಂಬಂಧ, ನಾಟಕಗಳಿಂದ ಹಿಡಿದು ಸಿನಿಮಾಗಳು, ಆ ಜರ್ನಿನಲ್ಲಿ 40 ವರ್ಷದಿಂದ ಜೊತೆಗಿದ್ದೀವಿ. ಈಗ ಅದ್ರ ಮುಂದುವರೆದ ಭಾಗವಾಗಿ ಮಗ ಪ್ರಜ್ವಲ್ ಜೊತೆನೂ ಮಾಡ್ತಾ ಇದ್ದೀವಿ. ಸುಮಾರು 4-5 ಸಿನಿಮಾದ 5-6 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀವಿ. ಏನು ಖುಷಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಗುರು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಗುರು ಅವ್ರನ್ನ ಅಂಬರೀಷ್ ಅಣ್ಣನ ಸಿನಿಮಾ ಅಂಬಿ ನಿಂಗೆ ವಯಸ್ಸಾಯಿತು ಟೈಮಲ್ಲಿ ಮೀಟ್ ಮಾಡಿದಾಗ ನನಗೆ ಈ ಹುಡುಗ ನಿರ್ದೇಶಕ ಅನ್ನೋದೇ ನನಗೆ ನಂಬಿಕೆ ಬರಲಿಲ್ಲ. ನೇರವಾಗಿ ಹೇಳ್ತೀನಿ. ಸುದೀಪ್ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಲೆ ಕೆಡಿಸ್ಕೊಂಬೇಡ, ಆ ಹುಡುಗನ ಹಾಕ್ಕೊಂಡು ಮುಂದುವರಿಯೋಗ್ತಿದೆ ಅಷ್ಟೇ, ಮಿಕ್ಕಿದ್ದೆಲ್ಲ ಆಗುತ್ತೆ, ನನಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಅಂದರು. ನಾನು ಆವಾಗ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ರು, ಅವ್ರನ್ನ ಕೇಳ್ಬಿಟ್ಟು ಹುಡುಗ ಹಿಂಗೆ ಅಂತ ಒಂದು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ ಒಬ್ಬ ನಿರ್ಮಾಪಕ. ನಾನು ಮಾಡಿದಾಗ ಅವರೆಲ್ಲರೂ ಈ ಹುಡುಗನ ಬಗ್ಗೆ ಭಾಳ ಒಂದು ಅಪಾರವಾದ ಮೆಚ್ಚಿದೆ, ಅವರ ಡೆಡಿಕೇಶನ್ ಬಗ್ಗೆ ಹೇಳಿದರು. ಆವತ್ತಿನ ದಿನ ಪ್ರಾರಂಭ ಆದಂಥ ನನ್ನ ಗುರು ಒಂದು ನಿರ್ದೇಶಕ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ತಮ್ಮನ ರೀತಿಯಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ, ಕತೆ ಎಲ್ಲನೂ ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಬಹುಶಃ ವಾರಕ್ಕೆ 1 ದಿನ 2 ದಿನ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತೀನಿ. ಆ ಹುಡುಗನಲ್ಲಿ ನಾನೇನಾದರೂ ಒಂದು ಮಾಡಬೇಕು, ಮೇಲ್ ಬರಬೇಕು, ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು ಒಂದು ಕುದಿತಾ ಇದೆ. ಆ ತುಡಿತದ ಮಧ್ಯದಲ್ಲಿ ಫೀಲಿಂಗ್ ವಯಸ್ಸಾಯಿತು ಆದಮೇಲೆ 3-4 ವರ್ಷ ಸಿನಿಮಾ ಮಾಡದಿರೋದು ಕಾರಣ ಏನು ಅಂತ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 4ರಿಂದ 5 ಕಥೆಗಳನ್ನ ಮಾಡಿ ಗ್ರೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ 2-3 ಸ್ಕ್ರಿಪ್ಟ್ ಅಂತೂ ಭಾಳ ದೊಡ್ಡ ಮಟ್ಟಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಗುರು ರಿವೀಲ್ ಮಾಡ್ತಾನೆ. ಈ ಸಿನಿಮಾನ ತೊಗೊಳ್ಬೇಕಂದ್ರೆ ಮುಖ್ಯವಾದ ಕಾರಣ ಗುರು. ನನ್ನ ಒಂದು ಮ್ಯಾನ್ ಆ್ಯಂಡ್ ಹ್ಯೂಮನ್ ಈ ಎರಡರ ಮಧ್ಯೆ ಒಂದು ಕತೆ ಮಾಡಬೇಕು ಅಂತ ಅವನ ಬಾಲ್ಯದ ಆಸೆ. ಅದನ್ನು ಮಾಡಿಕೊಂಡು ಆ ಕಥೆನ ಹೇಳ್ತಾ ಇದಕ್ಕೆ ಯಾರು ಅಂತ ಹೇಳಿದಾಗ ನನಗೆ ದೇವರಾಜ್ ಸಾರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗಲಾರ್ದು. ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುರು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ. ನೋಡೋಕ್ಕಷ್ಟ ಹೈಟ್ ಕಡಿಮೆ, ಕೆಲಸ ತೊಗೊಳ್ಳೋಂಥ ಶಕ್ತಿ, ಎಲ್ಲಿ ಏರ್ದನಿ ಮಾಡಬೇಕು, ಎಲ್ಲಿ ಅಣ್ಣ ಅಪ್ಪ ಅನ್ನಬೇಕು ಅದು ಗೊತ್ತಿದೆ. ಅದು ಅವನ ಗೆಲುವಿನ ಸೂತ್ರ. ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥೀಯ ನಿರ್ದೇಶಕ. ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗಲೂ ಹೇಳಿದ್ದೆ, ಮೇಲ್ಭಾಗದ 4-5 ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಆ ಹುಡುಗನಲ್ಲಿದೆ. ಆ ಸಮಯ ಸಂದರ್ಭ ಬಂದಿರಲಿಲ್ಲ. ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥೀಯ 4-5 ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ. ಅದೇ ರೀತಿಯಾಗಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಈ ಸಿನಿಮಾಲಿ ನಟನೆ ಮಾಡ್ತಾರಂಥ ಎಲ್ಲ ಸಹ ಕಲಾವಿದರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟರಾಗಿ ಸದಾಕಾಲ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಕಮಿಂಗ್. ದೇವರಾಜ್ ಸರ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್. ನಾನು 1 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ 1 year later he called me, he remembered me and he called me for this film. So I'm super thrilled to be on board. And ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ಡೇಸ್ ಬಂದಿದ್ದೀನಿ ನಾನು. ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ. ಯಾ, ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್.